ಸರ್, ಕಾನೂನು ವ್ಯವಸ್ಥೆ ಹಾಳಾಗಿದೆ ಅಂತ ನೀವು ಹೇಳ್ತಿರಲ್ಲ, ಅದೇ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ 2021ರಲ್ಲಿ ಇಷ್ಟು ಕೊಲೆಗಳಾಗಿದ್ದಾವೆ, 2022ರಲ್ಲಿ ಇಷ್ಟು ಕೊಲೆಗಳಾಗಿದ್ದಾವೆ, 2020 ನಾನು ನಿನ್ನೆ ಕೊಟ್ಟಿನಿ ಅದನ್ನ. ಎಲ್ಲ ಪತ್ರಿಕೆಗಳೇ ಬರ್ದವಲ್ರಿ, ಎಲ್ಲಾ ಪತ್ರಿಕೆಗಳು ಮಾಧ್ಯಮದವರೇ ಫ್ರಂಟ್ ಪೇಜಿಗೆ ಹಾಕ್ಯಾರ. ಈ ವರ್ಷ ಎಷ್ಟು ಕೊಲೆ ಹಿಂದಿನ ವರ್ಷದೂ ಕಂಪೇರ್ ಮಾಡಿದಾಗ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಪ್ರಮಾಣದಲ್ಲಿನೇ ಇದೆ. ಆಯ್ತಾ, ಕೊಲೆಗಳ ಸಂಖ್ಯೆ ಇರ್ಬೋದು, ಮತ್ತೆ ಬೇರೆ ಬೇರೆ ಇದ್ರದ್ದು. ಈಗ ಬಹಳ ವ್ಯತ್ಯಾಸಗಳೇನಾಗಿದೆ. ನೀವೇ ಪತ್ರಿಕೆದವ್ರು ಬರ್ದಿರಲಿಲ್ಲ. ನಾವೇ ನೀವು ಒಂದು ವರ್ಷದಲ್ಲಿ ಕಾನೂನಿಗೆ ಎಷ್ಟು ಕೊಲೆ ಆಗಾವು, ಎಷ್ಟು ದರೋಡೆ ಆಗಾವು ನೀವೇ ಬರ್ದಿರಿ. ಈಗ ಇವತ್ತು ಹಿಂಗೆ ಮಾತಾಡ್ತೀರಿ. ಸರ್, ಕಾನೂನು ವ್ಯವಸ್ಥೆ ಹಾಳಾಗಿದೆ ಅನ್ನೋದಕ್ಕೋಸ್ಕರ ಹೇಳಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಸಮರ್ಥ ಗೃಹ ಸಚಿವರು ಇದ್ರ ಹೆಂಗಂತ ನಾವು ಅವಾಗ ಹೇಳಿವಿ. ಅವಾಗ ನೀವೇನು ಇದ್ರೆ ಇಲ್ಲ ರೆಕಾರ್ಡ್ ತೆಗೆದು ನೋಡ್ರಿ. ಅದಕ್ಕೆ ಅವಾಗ ಹೇಳಿವಿ, ಪುಣ್ಯಾತ್ಮ ಬರೀ ಕಟಿಕ್ರಮ ನೀವು ರಾಜೀನಾಮೆ ಕೊಡತ್ತೇಳಿ ನಾನು ಅದಕ್ಕೆ ಜ್ಞಾನೇಂದ್ರಿಗೆ ಹೇಳೀನಿ. ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೀನಿ. ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್ ಮಾಡಿದ್ರೆ, ಈ ಹುಬ್ಬಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ದಾಗ ಹೋಗ್ತಿರಲ್ಲ ಅವಾಗ ಒಂದು 2 ಎನ್ಕೌಂಟ್ರ್ ಮಾಡಿದ್ರೆ, ಈ ಬೊಮ್ಮಾಯಿಯವರು ಈ ನಮ್ಮ ಅರಗ ಜ್ಞಾನೇಂದ್ರ ಸಲುವಾಗಿನೇ ನಮಗೆ ಪಕ್ಷದವ್ರಿಗೆ ಈಗ ಬುದ್ಧಿ ಕಲ್ಸ್ಯಾರ ಜನ. ಏನು ವ್ಯತ್ಯಾಸವಾಗಿಲ್ಲ ಅಂತ ಆಯ್ತು. ಅದನ್ನ ಹೇಳೇನು ಮತ್ತೆ ಯಾಕೆ ನೀವು ಅದನ್ನ ಹೊಳ್ಳಿಕೆ ಕೇಳ್ಬೇಕಾಗ್ತದೆ. ಒಟ್ಟು ಬೆಂಕಿ ಹಚ್ಚೋದು ಬಿಟ್ರೆ ನಿನ್ನೆ ಹೋಮ್ ಮಿನಿಸ್ಟ್ರಿ ನಂತರ ಅದ್ರ ತಕ್ಕಂತ ಒಂದು ಕಾನೂನು ತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡಕ್ಕಾಗುತ್ತೆ, ಹಾಗೆ ಎನ್ಕೌಂಟರ್ ಮಾಡೋದಂತಂದ್ರೆ ಮಾಡಕ್ ಆಗಲ್ಲ ಅನ್ನುವಂತ ಮಾತನ್ನ ಉತ್ತರ ಪ್ರದೇಶನಾಗ ನಮ್ಮ ದೇಶದ ಪೊಲೀಸ್ ಆಕ್ಟ್ ಏನದ ಇಡೀ ಇಂಡಿಯಾದಾಗ ಒಂದೇ ಅದಾವ್ರಿ. ಕರ್ನಾಟಕದಾಗ ಬೇರೆ, ಉತ್ತರ ಪ್ರದೇಶನಾಗ ಬೇರೆ ಇಲ್ಲ. ಎಲ್ಲ ಪೊಲೀಸ್ ಕಾನೂನುಗಳು 1956 ಏನದಾವ ಅಮೆಂಡ್ಮೆಂಟ್ ಆಗಿದ್ದು ಅವೇ ಅದಾವೆ. ಸ್ವಲ್ಪ ಆಯಾ ಕಾಲಕ್ಕೆ ಲೋಕಸಭೆಯಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಆಗಿದ್ದು ಬಿಟ್ರೆ ಮೂಲ ಏನಿದೆ ಪೊಲೀಸ್ ಆ್ಯಕ್ಟ್ ಅದೇ ಇದೆ. ನೀವು ಅದನ್ನೇ ಉಪಯೋಗ ಮಾಡ್ಕೊಂಡು ನೀವು ಅಲ್ಲಿ ಆಕ್ಷನ್ ಮಾಡ್ಲಕತ್ತಾರಿಲ್ಲ. ಆಂಧ್ರ ಪ್ರದೇಶದಾಗ ಒಬ್ಬ ರೇಪಿಸ್ಟನ್ನು ಎನ್ಕೌಂಟರ್ ಮಾಡ್ತಾರೆ. ಇವತ್ತು ಪೊಲೀಸ್ ಜೈಲಿನಲ್ಲಿದೆ. ಇದಕ್ಕೆ ಹೇಳ್ತೀರಿ, ಯಾವೊಬ್ಬ ಸಚಿವರು ಹೋಗ್ತಾ ಇಲ್ಲ, ಯಾವೊಬ್ಬ ಸಾರ್ವಜನಿಕರು ಹೆಲ್ಪ್ ಮಾಡ್ತಾರೆ. ನಿಜ ಇದು. ನಮ್ಮ ಇದೇ ಹುಬ್ಬಳ್ಳಿಯವರೇ ಅದಾರ ಅವ್ರು ಅಧಿಕಾರಿ ಸಜ್ಜನ್ ಅವರು. ವಿಶ್ವನಾಥ್ ಸಜ್ಜನ್ ಕಾನೂನಾತ್ಮಕವಾಗಿ ಎನ್ಕೌಂಟರ್ ಉತ್ತರ ಪ್ರದೇಶನಾಗ ಹೆಂಗೆ ಮಾಡ್ಲಕತ್ತಾರ, ಅಲ್ಲಿ ಯಾಕೆ ಸಿಗಲ್ಲಾಗ್ಯಾರ ಅಧಿಕಾರಿಗಳು? 498 ಎನ್ಕೌಂಟರ್ ಮಾಡಿದ್ದಾರೆ ಸರ್. ಒಂದು ಆಗಲ್ಲ. ಅಲ್ಲಿ ಸರ್ಕಾರ ಏನೈತಲ್ಲ, ಯಾವುದೋ ಒಂದು ವರ್ಗವನ್ನ ನೀವು ಖುಷಿ ಪಡಿಸ್ಲಕ್ಕೆ ಒಬ್ಬ ಅಧಿಕಾರಿನ ಬಲಿ ಕೊಟ್ರಿ. ಆಡಳಿತ ಮಾಡೋರು ಗಟ್ಟಿ ಉಳಿದಾರ ಅಂದ್ರೆ ಅಧಿಕಾರಿಗಳನ್ನ ಇಲ್ಲಪ್ಪ ಮಾಡಬಾರ್ದು ನಾವು ನೋಡ್ಕೋತೀವಿ ಅಂದಿದ್ರೆ ಇದು ಪರಿಸ್ಥಿತಿ ಬರ್ತದೆ. ಮೊದಲೇ ಹೇಳೀನಿ, 2 ವರ್ಷ ತೆಗೆದು ನೋಡ್ರಿ. ಈಗ ಹೇಳ್ಯಾರಿ ಏನಲ್ಲ, ಫಾಯ್ದೆ ಏನು ಲಾಭ ಆಗೋದೈತೆ.